ಓಂ ನಮೋ ವಿಶ್ವಕರ್ಮಣೇ ನಮಃ. ಜಗದ್ಗುರು ತಿಂಥಿಣಿ ಮೌನೇಶ್ವರಾಯ ನಮಃ. ಜಗಜ್ಜನನಿ ಜಗದಾಂಬೆ ಜಗನ್ಮಾತೆ ನಮ್ಮೆಲ್ಲರಿಗೂ ಮಹಾತಾಯಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಜಗನ್ಮಾತೆ ಕಾಳಿಕಾಂಬಿ ದೇವಿಯನ್ನು ಕೂಡ ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ, ನಮ್ಮ ವಿಶ್ವಬ್ರಾಹ್ಮಣ ಸಮಾಜದ ನಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕರ್ಮ. ವಿಶ್ವ ಅಂದರೆ ಇಡೀ ಪ್ರಪಂಚ, ಕರ್ಮ ಅಂದರೆ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು. ವಿಶ್ವಕರ್ಮ ಅಂದರೆ ನಮ್ಮೆಲ್ಲರನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂತಹ ಆ ವಿಶ್ವಕರ್ಮ ಸ್ವಾಮಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಸಮಾಜದ ಇಡೀ ಭಾರತ ದೇಶದಲ್ಲಿ ತನ್ನ ಶಿಲ್ಪ ಕಲೆಗಳಿಂದ ಇಡೀ ಭಾರತ ದೇಶದಲ್ಲಿ ಅನೇಕ ಮೂರ್ತಿಗಳನ್ನು ಮಾಡಿ, ಸ್ಥಾಪನೆಗಳನ್ನು ಮಾಡಿ, ಐತಿಹಾಸಿಕ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿ, ಮಹಾನ್ ದೈವಾಂಶ ಸಂಭೂತವಾಗಿರ್ತಕ್ಕಂತಹ ಅಮರಶಿಲ್ಪಿ ಜಕಣಾಚಾರ್ಯರವರನ್ನು ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಸಮಾಜದ ಅತ್ಯಂತ ದೈವಾಂಶ ಸಂಭೂತರಾಗಿರ್ತಕ್ಕಂಥ ದಾನಮ್ಮನವರನ್ನು ಕೂಡ ಸ್ಮರಿಸುತ್ತಾ, ಹೀಗೆ ನಮ್ಮ ವಿಶ್ವಕರ್ಮ ಸಮಾಜದ ಅತ್ಯಂತ ಅಗ್ರಮಾನ್ಯ ನಾಯಕರುಗಳು ಈ ವಿಶ್ವಬ್ರಾಹ್ಮಣ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರುಗಳು ನಮ್ಮ ಸಮಾಜದ KP ನಂಜುಂಡಿ ಸಾಹೇಬರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ನನ್ನ ತಾಯಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಅಖಿಲ ಕರ್ನಾಟಕ ಜನಸೇವಾ ವಿಶ್ವಕರ್ಮ ಈ ಸಂಘದ ಗೌರವಾನ್ವಿತ ರಾಜ್ಯ ಅಧ್ಯಕ್ಷರು ಮಹಿಳಾ ಘಟಕ ಆಗಿರ್ತಕ್ಕಂತಹ ಕುಂಕುಮ ಸೌಭಾಗ್ಯವತಿ ಚಿರಂಜೀವಿ ದೀರ್ಘ ಸುಮಂಗಲಿ ತಾಯಿ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ವಿಶ್ವಕರ್ಮರವರೇ, ಯಾವತ್ತಿಗೂ ನಮ್ಮ ಸಮಾಜವನ್ನು ಬೆಳೆಸಬೇಕು, ಈ ಸಮಾಜವನ್ನು ಉದ್ಧಾರ ಮಾಡಬೇಕು, ಈ ಸಮಾಜವನ್ನು ಮೇಲಕ್ಕೆ ಎತ್ತಬೇಕು ಅಂಥೇಳಿ ಸಂಕಲ್ಪ ಮಾಡಿ ಪಣ ತೊಟ್ಟು ಸಮಾಜದ ಪರವಾಗಿ ಹಗಲಿರುಳು ಗೋದಾವರಿಯಿಂದ ಹಿಡ್ಕೊಂಡು ಕಾವೇರಿಯವರೆಗೆ ಈ ಸಮಾಜವನ್ನು ಸಂಘಟನೆ ಮಾಡುವುದರಲ್ಲಿ ಸಶಕ್ತರಾಗಿರ್ತಕ್ಕಂತಹ ನನ್ನ ತಾಯಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಕುಂಕುಮ ಸೌಭಾಗ್ಯವತಿ ಚಿರಂಜೀವಿ ದೀರ್ಘ ಸುಮಂಗಲಿ ಶ್ರೀಮತಿ ವಸಂತ ಮುರಳಿ ಆಚಾರ್ಯರವರೇ, ಕಾರ್ಯಕ್ರಮದ ಮೊದಲು ಸಮಾರಂಭದ ಕುರಿತು ಮಾತನಾಡಿರ್ತಕ್ಕಂತಹ ನಮ್ಮ ವಿಶ್ವಕರ್ಮ ಸಮಾಜದ ವಿಶ್ವಬ್ರಾಹ್ಮಣ ಸಮಾಜದ ಹಿರಿಯರಾಗಿರ್ತಕ್ಕಂತಹ ರೂಢ ಆಚಾರ್ಯರವರೇ, ಪೂರ್ವ ಆಚಾರ್ಯರವರೇ, ಪರಮೇಶ್ವರ ಆಚಾರ್ಯರವರೇ, ಭಾಸ್ಕರ್ ಆಚಾರ್ಯರವರೇ, ಹೀಗೆ ಅನೇಕ ಜನ ಇದ್ದೀರಿ. ಸಮಯ ಬಹಳಷ್ಟು ಕಡಿಮೆ ಇರೋದರಿಂದ ಮತ್ತು ಇವತ್ತಿನ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಸಂಘದ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕನ್ನಡ ಸೋಮಣ್ಣ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಕನ್ನಡ ಸೋಮಣ್ಣನವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಅವರ ತಂದೆಯವರು ಕೈಲಾಸ ವಾಸಿಗಳಾಗಿರೋ ಕಾರಣ ಅವರು ಇವತ್ತು ಬರಲಿಕ್ಕಾಗಿಲ್ಲ. ಇದು ನಮಗೆ ಅತ್ಯಂತ ನೋವಿನ ವಿಷಯ. ಅವರ ಕನ್ನಡ ಸೋಮಣ್ಣ ನಮ್ಮ ರಾಜ್ಯಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮಾನ್ಯರೇ, ಮತ್ತೆ ವಿಶೇಷವಾಗಿ ನೀವು ಮತ್ತೆ ನಮ್ಮನ್ನು ಕರೆದಾಗ ನಾನು ಬಂದು ವಿಶೇಷವಾಗಿ ಸಮಾಜದ ಬಗ್ಗೆ ಕುರಿತು ಚಿಂತನೆಯನ್ನು ಮಾತನಾಡ್ತೇನೆ. ಇವತ್ತು ದುಃಖಕರ ವಿಷಯ ಇರೋದರಿಂದ ಜಾಸ್ತಿ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ. ಬಂಧುಗಳೇ, ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಏನು? ಎಲ್ಲ ಕಡೆ ನಾವು ಕಾರ್ಯಕ್ರಮ ಯಾಕೆ ಮಾಡ್ತೀವಿ?
ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನು ಯಾಕೆ ಮಾಡ್ತೀವಿ ಅಂದರೆ ಈ ಸಮಾಜವನ್ನು ಮೇಲೆತ್ತಲಿಕ್ಕೆ, ಸಮಾಜ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ, ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ, ಸಮಾಜದ ಬಗ್ಗೆ ಕುರಿತು ಮಾತನಾಡಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಉಳಿದೆಲ್ಲವೂ ಕೂಡ ಶಿಷ್ಟಾಚಾರ. ಹಾಗಾಗಿ ಎಲ್ಲ ವಿಶ್ವಕರ್ಮ ಬಾಂಧವರೇ, ನೀವೆಲ್ಲರೂ ಕೂಡ ಬರೋ ದಿನಮಾನದಲ್ಲಿ ಜಾಗೃತರಾಗಿರಿ. ಅವ್ರು ಹೇಳಿದರು, ನಾವು ಇದೇ ದಿನಾಂಕ ಏಪ್ರಿಲ್ 23ರಂದು ಅಖಿಲ ಕರ್ನಾಟಕ ಜನಸೇವಾ ವಿಶ್ವಕರ್ಮ ಒಂದು ಸಂಘ ಇದು ಹುಟ್ಟಿ 5 ವರ್ಷ ಆಯಿತು ಇಂದಿಗೆ, ಇಲ್ಲಿಯವರೆಗೆ. ಈ 5 ವರ್ಷದ ಸವಿನೆನಪಿಗೋಸ್ಕರ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕನ್ನಡ ಸೋಮಣ್ಣ ಅವರ ನೇತೃತ್ವದಲ್ಲಿ, ತಾಯಿ ಸ್ವರೂಪಿಣಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡ್ಗೇರವರ ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಬಯಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಎಲ್ಲ ಗುರು ಹಿರಿಯರು ಮತ್ತು ನಮ್ಮ ಎಲ್ಲ ಸಮಾಜದವರು ಸೇರಿಕೊಂಡು ಶ್ರೀಮತಿ ವಸಂತ ಮುರಳಿ ಆಚಾರ್ಯರವನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದು ನಮಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಷಯ. ಮತ್ತು ಇಲ್ಲಿ ಈ ಒಂದು ಸಮ್ಮೇಳನ ಒಂದು ಕಾರ್ಯಕ್ರಮದ ಪೂರ್ವಭಾವಿ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಕಾರ್ಯಕ್ರಮಕ್ಕೆ ಆ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರುವ ಕಾರಣಕ್ಕೋಸ್ಕರ ಸಂತೋಷದಿಂದ ಈ ಒಂದು ಅಭಿನಂದನಾ ಒಂದು ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಭಾಸ್ಕರ್ ಆಚಾರ್ಯರವರು ನಮ್ಮ ಭಾಸ್ಕರ್ ಪತ್ರಿಕೆ, ಭಾಸ್ಕರ್ ಯೂಟ್ಯೂಬ್ ಚಾನಲ್ ನಡೆಸಿಕೊಂಡು ಸಮಾಜದ ಸೇವೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸುಮಾರು 5ರಿಂದ 6 ದಿನಗಳಿಂದ ಸತತವಾಗಿ ಪರಿಶ್ರಮ ಪಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವೊಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಬ್ಯಾನರ್ಗಳನ್ನು ಕೂಡ ಕಟ್ಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮ ಕೂಡ ಅವರು ಮಾಡಿದ್ದಾರೆ. ಇನ್ನು ಸುಮಾರು ಜನಗಳನ್ನು ನಾವು ಸೇರ್ತಾ ಇದ್ದೀವಿ. ಈ ಘಟನೆ ಈ ರೀತಿ ಆಗಿರೋದ್ರಿಂದ ನಾವ್ಯಾರೂ ಕೂಡ ಸೇರಲಿಕ್ಕೆ ಆಗಿಲ್ಲ. ಇಷ್ಟು ಆದರೂ ಕೂಡ ಪರವಾಗಿಲ್ಲ, ನಾವು ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ದುಃಖಕರ ವಿಷಯ ಗೊತ್ತಾದಾಗ ನಾವು ಬರಬಾರ್ದು ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ತಾಯಿ ಸ್ವರೂಪಿಣಿ ಲಕ್ಷ್ಮೀ ಅವರು ದೂರದಿಂದ ಬಂದಿದ್ದಾರೆ, ನೀವೆಲ್ಲ ಕೂಡ ಬಂದಿದ್ದೀರಿ ಅನ್ನೋ ವಿಷಯಕ್ಕೋಸ್ಕರ ನಾವು ಬಂದು ಇದಕ್ಕೆ ಬರಲೇಬೇಕಾಯಿತು. ಅದಕ್ಕೆ ಬರೋ ದಿನಮಾನದಲ್ಲಿ ನೀವೆಲ್ಲ ಜಾಗೃತರಾಗಬೇಕು. ಈಗ ಹೇಳಿದರು, ನಮ್ಮ ಹಿರಿಯರು ನೊಂದು ಹೇಳಿದರು, 4 ಲಕ್ಷ ಕೋಟಿ ಬಜೆಟಲ್ಲಿ 1 ರೂಪಾಯಿ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅಂದರೆ ಇದು ಅತ್ಯಂತ ಅವಮಾನಕರವಾಗಿರ್ತಕ್ಕಂಥ ವಿಷಯ. 1,000 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಇದ್ದರೂ ಕೂಡ 90,000 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಹಾಗೂ ಇನ್ನಿತರಕ್ಕೂ ಕೂಡ ಕೊಟ್ಟಿದ್ದಾರೆ. ಯಾಕೆ ನಮಗೆ ಕೊಟ್ಟಿಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಯಾರೂ MLA ಇಲ್ಲ, ಯಾರೂ ಕೇಳೋರಿಲ್ಲ. ಅವರು 10 MLAಗಳಿದ್ದಾರೆ, 2 ಮಂತ್ರಿಗಳಿದ್ದಾರೆ, ಒಬ್ಬರು ಸ್ಪೀಕರ್ ಇದ್ದಾರೆ, ಅವ್ರಿಗೆ 1,000 ಕೋಟಿ ಕೊಟ್ಟರು. ಕೆಲವರು 17 ಜನ MLA ಇದ್ದಾರೆ. ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 59 ಜನ MLA ಲಿಂಗಾಯತರಿದ್ದಾರೆ, 46 ಜನ ಒಕ್ಕಲಿಗರು MLA ಇದ್ದಾರೆ, 36 ಜನ SCಗಳು MLA ಇದ್ದಾರೆ, 17 ಜನ ವಾಲ್ಮೀಕಿಗಳು MLA ಇದ್ದಾರೆ, 10 ಜನ ಬ್ರಾಹ್ಮಣರು MLA ಇದ್ದಾರೆ, 10 ಜನ ಕುರುಬರು MLA ಇದ್ದಾರೆ, 10 ಜನ ಮುಸ್ಲಿಮರು MLA ಇದ್ದಾರೆ, ಬಂಟರು 4 ಜನ MLA ಇದ್ದಾರೆ. ಈ ರೀತಿ ಈಡಿಗರು ಕೂಡ 4 ಜನ MLAಗಳಿದ್ದಾರೆ, ಮರಾಠರು MLA ಇದ್ದಾರೆ, ಮತ್ತು ವಿಶೇಷವಾಗಿ ಕ್ರಿಶ್ಚಿಯನ್ರು ಕೂಡ ಒಬ್ಬ MLA ಇದ್ದರೂ ಕೂಡ ಅವನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ. ಹೀಗೆ 35 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಒಂದು ಸಮಾಜ, ವಿಶ್ವಕರ್ಮ ಸಮಾಜ, ಒಬ್ಬ MLA ಇಲ್ಲಾಂದರೆ ನಮಗೆ ಎಷ್ಟು ಹೊಟ್ಟೆಗೆ ಸಂಕಟ ಆಗುತ್ತೆ. ಅಹಿಂದ ಅಂಥೇಳಿ ನಾವೆಲ್ಲರೂ ಕೂಡ ಸೇರಿ ಮತವನ್ನು ಹಾಕ್ತೀವಿ. ಅವರೆಲ್ಲ ಮುಖ್ಯಮಂತ್ರಿಗಳಾಗ್ತಾರೆ, ಅವರೆಲ್ಲ ಏನೇನು ಮಂತ್ರಿಗಳಾಗ್ತಾರೆ. ನಮ್ಮನ್ನು ಒಂದು MLA ಕೂಡ ನಮ್ಮ ಸಮಾಜಕ್ಕೆ ಒಂದು ಟಿಕೆಟ್ ಕೊಡೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಜಾಗೃತಿಗಳಿಲ್ಲ. ನಾವೆಲ್ಲ ಕಚ್ಚಾಡೋದು ಬಿಡಬೇಕು, ನಾವೆಲ್ಲ ಒಬ್ಬರೊಬ್ಬರು ತುಳಿಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇದನ್ನೆಲ್ಲವನ್ನು ಕೂಡ ಬಿಡಬೇಕಾಗಿದೆ ಇವತ್ತಿನ ದಿನಮಾನದಲ್ಲಿ. ನಾನು ಒಬ್ಬ ವೀರಶೈವ ಲಿಂಗಾಯತ ಧರ್ಮದ ಒಂದು ಅನುಯಾಯಿ ಆಗಿದ್ದರೂ ಕೂಡ ವಿಶ್ವಕರ್ಮ ಸಮಾಜವನ್ನು ಜಾಗೃತಿಗೊಳಿಸಬೇಕು, ವಿಶ್ವಕರ್ಮ ಸಮಾಜವನ್ನು ಮೇಲಕ್ಕೆತ್ತಬೇಕು ಅಂತ ನಾನು ಕೂಡ ಈ ಒಂದು ಸಮಾಜದ ಒಂದು ಸಣ್ಣ ವಯಸ್ಸಿನಿಂದ ಹಿಡ್ಕೊಂಡು 8 ವರ್ಷದ ಹುಡುಗ ಇದ್ದೆ. ನಾನು ಆವಾಗಲಿಂದ ಕೂಡ ಈ ಸಮಾಜದ ಅನ್ನ ಊಟ ಮಾಡಿದ್ದೀನಿ. ಹಾಗಂತೇಳಿ ಈ ಸಮಾಜದ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾನು ಬಂದರೆ ನನ್ನ ಬಗ್ಗೆನೂ ಕೂಡ ತೇಜೋವಧೆ ಮಾಡೋದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಭಾಳ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಯಾವುದೇ ಕಾರಣಕ್ಕೂ ವಿಶ್ವಕರ್ಮ ಸಮಾಜದ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾನು ಏನು ಕಟಿಬದ್ಧನಾಗಿದ್ದೇನೆ. ನಾನು
ಎಲ್ಲಿವರೆಗೂ ನನ್ನ ಹೋರಾಟ ಅಂತಂದರೆ 5 ಜನ ನಮ್ಮ ವಿಶ್ವಕರ್ಮ ಸಮಾಜದಿಂದ MLA ಆಗುವವರೆಗೂ ನನ್ನ ಹೋರಾಟ ನಿಲ್ಲೋದಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಎಲ್ಲ ಕಡೆ ನಾವು ವಿಶ್ವಕರ್ಮ ನಮ್ಮ ಜನಸೇವಾ ಸಂಘದ ನೇತೃತ್ವದಲ್ಲಿ, ಮಹಾಸಭಾ ನಮ್ಮ ಸಮಾಜದ ನೇತೃತ್ವದಲ್ಲಿ, ಎಲ್ಲ ಗುರು ಹಿರಿಯರ ನೇತೃತ್ವದಲ್ಲಿ ಎಲ್ಲ ಕಡೆ ಜಾಗೃತಿಯನ್ನು ಮಾಡಿಕೊಂಡು, ಯಾರು ಕೇಳ್ತಾರೆ ನಮ್ಮ ಕಷ್ಟ? ನಮಗೆ ಅಸೆಂಬ್ಲಿನಲ್ಲಿ ಕೂತ್ಕೊಂಡು ನಮ್ಮ ಬಗ್ಗೆ ಮಾತಾಡೋರು ಯಾರಿದ್ದಾರೆ? ನಮಗೆ ಕೊಡೋಪ್ಪ, ನಮಗೊಂದಿಷ್ಟು ಬಜೆಟ್ನಲ್ಲಿ ಇಷ್ಟು ರೊಕ್ಕ ಕೊಡಂತ ಕೇಳೋರು ಯಾರಿದ್ದಾರೆ? MLA ಇದ್ದರೆ ಕೇಳ್ತಾರೆ. ನಮ್ಮ ಸಮಾಜದಲ್ಲಿ ಯಾರು MLA ಅಂದರೆ ಅದಕ್ಕೆ ಯಾರು ಕೇಳ್ತಾರೆ? ಅದಕ್ಕೆ ಬರುವ ದಿನಮಾನದಲ್ಲಿ 5 ಜನ ನಮ್ಮ KP ನಂಜುಂಡಿ ಸಾಹೇಬರು ಈ ಸಮಾಜ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಪ್ರಪಂಚಕ್ಕೆ. ಹೌದಲ್ವ? ಇಲ್ಲಂತ ಅವರು ಕಟ್ಟಿ ಬೆಳೆಸಿರ್ತಕ್ಕಂಥದ್ದು ಈ ಒಂದು ವಿಶ್ವಕರ್ಮ ಸಮಾಜ. ಹಾಗಾಗಿ ಅವರು ಕೂಡ ಬೇಸರಗೊಂಡು ನೊಂದಿದ್ದಾರೆ. ಏನಪ್ಪ ಇಷ್ಟೆಲ್ಲ ಮಾಡಿದರೂ ಕೂಡ ಜನ ಇನ್ನೂ ಜಾಗೃತಿ ಆಗ್ತಾ ಇಲ್ಲ ಅಂಥೇಳಿ. ಅದಕ್ಕೆ ನಾವು 87 ವಿಶ್ವಕರ್ಮ ಸಮಾಜದ ಪೀಠಗಳಿದ್ದಾವೆ. ಅದರ ಜೊತೆಗೆ ಅಹಿಂದ ವರ್ಗದ 26 ಪೀಠಗಳಿದ್ದಾವೆ. 4000 ಲಿಂಗಾಯತ ಪೀಠಗಳು ಇದ್ದಾವೆ. ಎಲ್ಲ ಸಮಾಜದ ವಿಶ್ವಾಸವನ್ನು ತೆಗೆದುಕೊಂಡು ಈ ವಿಶ್ವಕರ್ಮ ಸಮಾಜವನ್ನು ಬರೋ ದಿನಮಾನದಲ್ಲಿ ನಾವು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಎಷ್ಟೇ ಮೀಸಲಾತಿ ಬೇಕು ಅಂಥೇಳಿ ನಮ್ಮ ನಂಜುಂಡಿ ಸಾಹೇಬರು ಕೂಡ ಹೋರಾಟ ಮಾಡಿದ್ದಾರೆ. ನೋಡಿ, ಎಷ್ಟೇ ಮೀಸಲಾತಿ ನಾವು ತಗೊಳ್ಳೋದ್ರಿಂದ ನಮ್ಮ ಸಮಾಜ ಏನು ಕುಲಗೆಟ್ಟು ಹೋಗೋದಿಲ್ಲ, ನಮ್ಮ ಆಚಾರ ವಿಚಾರ ಏನು ಕುಲಗೆಟ್ಟು ಹೋಗೋದಿಲ್ಲ. ನಾವು ತಗೋತಾ ಇರೋ ಆರ್ಥಿಕವಾಗಿ ಹಿಂದೆ ಇಳಿದ್ದೀವಿ, ಸಾಮಾಜಿಕವಾಗಿ ಹಿಂದೆ ಉಳಿದಿದ್ದೀವಿ, ಸಾಂಸ್ಕೃತಿಕವಾಗಿ ಭಾಳ ಎತ್ತರವಾಗಿದ್ದೀವಿ. ನಾವು ಶಿಲ್ಪಶಾಸ್ತ್ರದಲ್ಲಾಗಲಿ ವೈದಿಕ ಶಾಸ್ತ್ರದಲ್ಲೇ ಆಗಲಿ ನಾವು ಮುಂದೆ ಇದ್ದೀವಿ. ಇವತ್ತು ಜಂಗಮರು ನಮ್ಮನ್ನು ST ಸೇರಿಸ್ರಿ ಅಂತ ಹೇಳ್ತಿದ್ದಾರೆ. ಯಾಕೆ ನಾವು ವಿಶ್ವಕರ್ಮ ಸಮಾಜದವರು ಯಾಕೆ ನಮ್ಮ ST ಸೇರಿಸಬಾರ್ದು? ಸೇರಿಸೋದ್ರಿಂದ ನಮ್ಮ ವಿಶ್ವಕರ್ಮ ಸಮಾಜದ ಮಕ್ಕಳು ಅವ್ರಿಗೆ ನೌಕರಿ ಸಿಗ್ತವೆ. ನಮ್ಮ ವಿಶ್ವಕರ್ಮ ಸಮಾಜದವರು IASಗಳಾಗ್ತಾರೆ, IPSಗಳಾಗ್ತಾರೆ, IAS ಆಗ್ತಾರೆ, KSಗಳಾಗ್ತಾರೆ. ಯಾಕೆ ನಮ್ಮ ವಿಶ್ವಕರ್ಮ ಸಮಾಜದ ಮಕ್ಕಳು ಯಾಕೆ ಮುಂದಿನ ಪೀಳಿಗೆಯವರು ಯಾಕೆ ಮುಂದೆ ಬರಬಾರ್ದು? ನಾವು ST ಮೀಸಲಾತಿ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಬೇಕು. ಇದು ಹೋರಾಟ ನಿಲ್ಲೋದಿಲ್ಲ. ನಾವು ಹೋಗಿ ನಂಜುಂಡಿ ಸಾಹೇಬರನ್ನ ಮತ್ತೆ ನಾವು ಜಾಗೃತಿ ಮಾಡ್ತೀವಿ. 35 ಲಕ್ಷ ವಿಶ್ವಕರ್ಮ ಸಮಾಜದವ್ರನ್ನ ಕಟ್ಕೊಂಡು ನಾವು ಹೋರಾಟವನ್ನು ಮಾಡಿ ST ಮೀಸಲಾತಿಯನ್ನು ನಾವು ಪಡ್ಕೊಂಡೇ ತೀರ್ತೀವಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಸಮಾಜಕ್ಕೂ ಎಲ್ಲ ವರ್ಗಕ್ಕೂ ವಿಶ್ವವಿದ್ಯಾಲಯಗಳು ಕೂಡ ಇದ್ದಾವೆ. ನಮ್ಮ ಸಮಾಜಕ್ಕೆ ವಿಶ್ವಕರ್ಮ ಸಮಾಜಕ್ಕೆ ವಿಶ್ವವಿದ್ಯಾಲಯ ಇಲ್ಲ, ಯೂನಿವರ್ಸಿಟಿನೇ ಇಲ್ಲ. ಶಿಲ್ಪಶಾಸ್ತ್ರಗಳು ಎಷ್ಟು ಮೇಲೆ ಇದ್ದೀವಿ, ಎಷ್ಟು ಮುಂದೆ ಇದ್ದೀವಿ, ಎಲ್ಲಿ ಇದೆ? ನಮ್ಮದೊಂದು ಯೂನಿವರ್ಸಿಟಿ ಕೂಡ ಆಗ್ತಾ ಇದಲ್ಲ. ಅದಕ್ಕೆ ವಿಶ್ವಕರ್ಮನಿಗೆ ವಿಶ್ವವಿದ್ಯಾಲಯ ಬೇಕು. ಇವತ್ತು ವಿಶ್ವಕರ್ಮನಿಗೆ ವಿಶ್ವವಿದ್ಯಾಲಯ ಬೇಕು. ಅದು ಕೂಡ ಬರೋ ದಿನಮಾನದಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲ ಸರ್ಕಲ್ ನೋಡಿರಿ, ಎಲ್ಲ ಹೆಸರು ಮಹಾನ್ವರ ಹೆಸರು ಇಡ್ತಾರೆ. ಈ ಸರ್ಕಲ್ ಇವ್ರದ್ದು, ಈ ಸರ್ಕಲ್ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯ ಅವ್ರದ್ದು ಯಾಕೆ ಹೆಸರು ಇಡೋದಿಲ್ಲ? ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಸರ್ಕಲ್ಗಳು ಎಲ್ಲ ಕಡೆ ಆಗಬೇಕು ಅಂತಕ್ಕಂಥ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಬರೋ ದಿನಮಾನದಲ್ಲಿ. ಹೀಗೆ ಇನ್ನೂ ಇಂಥ ಹಲವಾರು 10 ವಿಷಯಗಳಿದ್ದಾವೆ. ಅವೆಲ್ಲವನ್ನು ವಿಶ್ವಕರ್ಮ ಸಮಾಜದ ಸಮಸ್ಯೆಗಳನ್ನು ಎಲ್ಲವೂ ಕೂಡ ಪಟ್ಟಿ ಮಾಡಿಕೊಂಡು ನಾನು ಹೋರಾಟ ಮಾಡೋದನ್ನು ಬಿಡೋದಿಲ್ಲ. ನಾನು ವೀರಶೈವ ಲಿಂಗಾಯತ ಅನುಯಾಯಿ ಆಗಿರ್ಬೋದು, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನನಗೆ ಬೆಂಬಲ ಕೊಡಿ. ನಾನು ವಿಶ್ವಕರ್ಮ ಸಮಾಜವನ್ನು ಬೆಳೆಸಲಿಕ್ಕೆ ಬಂದಿದ್ದೇನೆ. ನನ್ನಷ್ಟು ಗಟ್ಟಿಯಾಗಿ ಇನ್ನುವರೆಗೂ ಯಾರೂ ಕೂಡ ಸ್ವಾಮೀಜಿಗಳು ಮಾತಾಡಿಲ್ಲ. ನನ್ನಷ್ಟು ಒಂದು ಖಡಾಖಂಡಿತವಾಗಿ ಯಾವ ಸ್ವಾಮೀಜಿಗಳು ಕೂಡ ಮಾತಾಡಿಲ್ಲ. ನಾನು ಮಾತನಾಡ್ತಾ ಇದ್ದೇನೆ. ನನಗೆ ಎಲ್ಲ 87 ಪೀಠದ ಸ್ವಾಮೀಜಿಗಳು ನನಗೆ ಬೆಂಬಲ ಕೊಡಿ. ನಾನು ಎಲ್ಲ ಅಹಿಂದ ಅಂತ ಹೋಗೋಣ. ನಾವು ಬರೀ ವಿಶ್ವಕರ್ಮ ಸಮಾಜ ಅಂತ ಹೋದರೆ ನಮ್ಮನ್ನು ಯಾರೂ ಕೂಡ ಮಾತಾಡಿಸೋದಿಲ್ಲ. ಯಾಕೆ ನಾವು MLA ಆಗಿಲ್ಲ ಅಂದರೆ ನಾವು ಬರೀ ವಿಶ್ವಕರ್ಮ ಅಂತ ಹೋಗಿದ್ದೀವಿ. ಅದಕ್ಕೆ ನಾವು ಬರೋ ದಿನಮಾನದಲ್ಲಿ ಅಹಿಂದ ಅಂತ ಹೋಗೋಣ. ನಾವು ಕೂಡ MLA ಆಗ್ತೀವಿ, ನಾವು ಕೂಡ MP ಆಗ್ತೀವಿ, ನಾವು ಕೂಡ ZP TP ಕಾರ್ಪೊರೇಟ್ಗಳಾಗ್ತೀವಿ. ಆವಾಗ ನಾವು ರಾಜಕೀಯವಾಗಿ ನಾವು ಶಕ್ತಿವಂತರಾಗದೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯವಾಗಿ ನೀವು ಗಟ್ಟಿ ಆದಾಗಲೇ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ರಾಜಕೀಯವಾಗಿ ನಾವು ಬಲಾಢ್ಯರಾದಾಗಲೇ ನಾವು ಹೇಳಲಿಕ್ಕೆ ಸಾಧ್ಯ, ಕೇಳಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬರೋ ದಿನಮಾನದಲ್ಲಿ ನೀವೆಲ್ಲ ಒಗ್ಗಟ್ಟಾಗ್ರಿ, ಜಾಗೃತರಾಗಿ. ಇದು ನಮಗೋಸ್ಕರ ಅಲ್ಲ, ನಮ್ಮ ಮುಂದಿನ ಪೀಳಿಗೆ. ಇಲ್ಲಿ ಕುಂತನಲ್ಲ ಈ ಹುಡುಗ, ಇವನಿಗೋಸ್ಕರ, ಇಂಥ ಹುಡುಗರಿಗೋಸ್ಕರ ಬರೋ ದಿನಮಾನದಲ್ಲಿ ಈ ಹುಡುಗರು ಬರೋ ದಿನಮಾನದಲ್ಲಿ ಇವರು ನಮ್ಮ ಸಮಾಜದ ಮುಂದಿನ ಇವರು ಆಧಾರ ಸ್ತಂಭಗಳು, ನಮ್ಮ ಸಮಾಜವನ್ನು ಬೆಳೆಸೋರು, ಈ ಸಮಾಜವನ್ನು ಮತ್ತೆ ಕಟ್ಟೋರು. ನಾವೇನು ಹಿರಿಯರಿದ್ದೀವಲ್ಲ, ಇಂಥ ಪೀಳಿಗೆಗೋಸ್ಕರ ನಾವು ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಬರೋ ದಿನಮಾನದಲ್ಲಿ ಇನ್ನೂ ಸಾಕಷ್ಟು ಮಾತನಾಡೋದಿದೆ, ಸಮಯ ಅಂಥದ್ದೆಲ್ಲ. ಮತ್ತು ನಮ್ಮ ವಸಂತ ಮುರಳಿ ಕೂಡ, ತಾಯಿ ಕೂಡ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯ ಅಧ್ಯಕ್ಷರು ಮತ್ತು ಅಹಿಂದ ನಮ್ಮ ಕರ್ನಾಟಕ ಅಹಿಂದ ರಾಜ್ಯ ಅಧ್ಯಕ್ಷರು ಕೂಡ ಅವರು ಮಹಿಳಾ ಘಟಕಕ್ಕೂ ಇದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ KPCC ಕಾರ್ಯದರ್ಶಿಗಳಿದ್ದಾರೆ. ಹೀಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿಕೊಂಡು ತಾಯಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಮಠಮಾನ್ಯಗಳಿಗೆ ಒಂದು ಮಠಕ್ಕೆ 12.5 ಲಕ್ಷ ಕೊಟ್ಟಿದ್ದಾರೆ, ಒಂದು ಮಠ
ಮಠಕ್ಕೆ 25 ಲಕ್ಷ ಕೊಟ್ಟಿದ್ದಾರೆ, ಒಂದು ಮಠಕ್ಕೆ 3 ಲಕ್ಷ ಕೊಟ್ಟಿದ್ದಾರೆ. ಹೀಗೆ ಲಕ್ಷಾಂತರ ರೂಪಾಯಿ ದಾನ ಧರ್ಮ ಮಾಡಿ ಕೊಡುಗೈ ದಾನಿ ಅಂತೇಳಿ ಹೆಸರು ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ ಕೆಲವು ಕುಂಠಿತ 87 ಪೀಠಗಳಲ್ಲಿ ಕೆಲವು ಕುಂಠಿತ ನಮ್ಮ ಸಮಾಜದ ಪೀಠಗಳಿದ್ದಾವೆ. ಅವು ಹೇಳೋರಿಲ್ಲ, ಕೇಳೋರಿಲ್ಲ, ಅದಕ್ಕೆ ಯಾರು ಮಾತಾಡಿಸೋರಿಲ್ಲ. ಅದಕ್ಕೆ ಆ ಎಲ್ಲ ಕುಂಠಿತ ಎಷ್ಟು ಇದ್ದಾವೆ ಆ ಕುಂಠಿತ ನಮ್ಮ ಪೀಠಗಳನ್ನು ಕೂಡ ತಾಯಿಯವರು ಲೆಕ್ಕಕ್ಕೆ ತಗೊಂಡು ಪರಿಗಣನೆ ಮಾಡಿ ಬರೋ ದಿನಮಾನದಲ್ಲಿ 87 ಪೀಠಗಳು 102 ಸ್ವಾಮೀಜಿಗಳು ವಿಶ್ವಕರ್ಮ ಸಮಾಜದ್ದು ಇದೆಲ್ಲವನ್ನು ಕೂಡ ನಾವು ಗಟ್ಟಿಗಳನ್ನು ಮಾಡಿಕೊಂಡು ಸ್ವಾಮೀಜಿಗಳನ್ನು ಜಾಗೃತಿ ಮೂಡಿಸಿಕೊಂಡು ಸ್ವಾಮೀಜಿಗಳು, ಗುರುಜಿಗಳು, ಶರಣರು ಇವರೆಲ್ಲರನ್ನು ಸೇರಿಸ್ಕೊಂಡು KP ನಂಜುಂಡಿ ಸಾಹೇಬ್ರವರೇ ದಯವಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ಜಾಗೃತರಾಗಿರಿ, ನೀವು ಎದ್ದೇಳಿ, ನೀವು ಮನೆಯಲ್ಲಿ ಕೂಡಬೇಡಿ, ನೀವು ಕಟ್ಟಿದ್ದೀರಿ, ನೀವು ಸಮಾಜವನ್ನು ಬೆಳೆಸಿದ್ದೀರಿ, ನಿಮ್ಮಿಂದ ಈ ಸಮಾಜ ಆಗಿದೆ, ನೀವು ಇನ್ನಷ್ಟು ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ನೀವು ಇಲ್ಲ ಅಂತಂದರೆ ವಿಶ್ವಕರ್ಮ ಮಹಾಸಭಾ ಕೂಡ ಮುಂದೆ ಬರಲಿಕ್ಕೆ ಆಗೋದಿಲ್ಲ, ನೀವು ಇಲ್ಲ ಅಂತಂದರೆ ಜನಸೇವಾ ಸಂಘ ಕೂಡ ಮುಂದೆ ಬರಲಿಕ್ಕೆ ಆಗೋದಿಲ್ಲ, ನೀವು ಇಲ್ಲ ಅಂತಂದರೆ ನಮ್ಮ ವಿಶ್ವಕರ್ಮ ಸಮಾಜ ಬಡಪಾಯಿ ಆಗಿಬಿಡ್ತದೆ. ಕೈ ಮುಗಿದು ಹೇಳ್ತಾ ಇದ್ದೀನಿ, ಗುರುಜಿಯಾಗಿ ಕೈ ಮುಗಿಬಾರದು, ಆದರೂ ಕೂಡ ನಮ್ಮ ನಂಜುಂಡಿ ಸಾಹೇಬರನ್ನು ಕೈ ಮುಗಿತಾ ಇದ್ದೀನಿ. ಎದ್ದೇಳಿ, ನೀವು ಹೊರಗಡೆ ಬನ್ನಿ, ಮತ್ತೆ ಗರ್ಜನೆ ಮಾಡಿ, ಮತ್ತೆ ನೀವು ಕೂಡ ಒಂದು ನಮ್ಮ ಈ ಒಂದು ಬೀದರಿಂದ ಹಿಡ್ಕೊಂಡು ಚಾಮರಾಜವರೆಗೂ ಕೂಡ ಮತ್ತೆ ನೀವು ಪಾದಯಾತ್ರೆ ಮಾಡಿ, ಹೋರಾಟ ಮಾಡಿ, ಸಂಘಟನೆ ಮಾಡಿ, ಈ ಸರ್ಕಾರಕ್ಕೆ ಜಾಗೃತಿಯನ್ನು ಮಾಡಿ ಬಿಸಿಯನ್ನು ಮುಟ್ಟಿಸ್ರಿ. ನಮ್ಮ ಸಮಾಜಕ್ಕೆ 87 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಮೊನ್ನೆ ಹೇಳಿದರು. ವಿಧಾನಸೌಧದಲ್ಲಿ ನಾ ಇದ್ದಾಗ ಮುಖ್ಯಮಂತ್ರಿಯವರ ಒಬ್ಬ ವಿಶೇಷ ಕರ್ತವ್ಯ ಅಧಿಕಾರಿಗಳು ಹೇಳಿದರು 87 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಗುರುಗಳು ಅಂತ ಹೇಳಿದರು. ಇವತ್ತು ನೋಡಿದ್ರೆ 1 ರೂಪಾಯಿ ಇಲ್ಲ. ಎಷ್ಟು ನಮಗೆ ನೋವಾಗುತ್ತೆ. ಇನ್ನೂ ಇಂಥ ಭಾಳಷ್ಟು ಮಾತುಗಳಿದ್ದಾವೆ. ಬರೋ ಜನ್ಮದಲ್ಲಿ ಮತ್ತೆ ಇದ್ರ ಬಗ್ಗೆ ಕೂಡ ಮಾತನಾಡ್ತೀನಿ ಅಂಥೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತಿಗೂ ಈ ಭಾಗದ ತಿಪಟೂರಿನ ಹಾಗೂ ವಿಶ್ವಕರ್ಮ ಸಮಾಜದ ಎಲ್ಲ ಗುರು ಹಿರಿಯರು, ವಿಶೇಷವಾಗಿ ಭಾಸ್ಕರ್ ಪತ್ರಿಕೆ ಯೂಟ್ಯೂಬ್ನವ್ರಿಗೂ ಕೂಡ ಧನ್ಯವಾದವನ್ನು, ಭಾಸ್ಕರ್ ಯೂಟ್ಯೂಬ್ ಚಾನಲ್, ಭಾಸ್ಕರ್ ಪತ್ರಿಕೆ, ತಿಪ್ಟೂರು ಗ್ರಾಮ, ವಿಶ್ವಕರ್ಮ ಸಮಾಜ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜನಪ್ರಿಯ ಮೀಡಿಯಾ ನಾನು ಕೂಡ ನೋಡಿದ್ದೇನೆ. ಅವರು ಸತೀಶ್ ಅವರು ಭಾಳ ಅದ್ಭುತವಾಗಿ ಹಾಕ್ತಾರೆ. ಅವರಿಗೆ ಒಳ್ಳೆಯದಾಗಲಿ. ಇನ್ನೂ ನೀವು ಜಾಗೃತರಾಗಬೇಕು. ಒಳ್ಳೆ ಹಾಕಿರಿ, ನಮ್ಮ ಸಮಾಜವನ್ನು ಬೆಳೆಸ್ರಿ.